ನಾಗೇಂದ್ರ ಪ್ರಸಾದ್ ಅವರು 2ನೇ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹೋದ ವರ್ಷದಿಂದ ಈ ವರ್ಷದ ಈ ದಿನದವರೆಗೆ ನನ್ನ ಹೆಗಲ ಮೇಲಿದ್ದ ಕನ್ನಡದ ಜವಾಬ್ದಾರಿಯನ್ನು, ನುಡಿ ಜವಾಬ್ದಾರಿಯನ್ನು, ಉತ್ಸವದ ಜವಾಬ್ದಾರಿಯನ್ನು ನಾನು ಅಧಿಕೃತವಾಗಿ ಇವತ್ತು ಅವರಿಗೆ ರವಾನಿಸ್ತಾ ಇದ್ದೇನೆ. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ದಟ್ ವಿ ಸ್ಟಾರ್ಟೆಡ್ ವಿತ್. ಏನ್ರಿ ಸಮ್ಮೇಳನದಲ್ಲಿ ಇಂಗ್ಲೀಷ್ನಲ್ಲಿ ಮಾತಾಡೋಕತ್ರಿ? ಯಾವಾಗಲೂ ಒಂದು ವೇದಿಕೆ ಅಂತ ಹೇಳ್ತಿರ್ತೀನಿ, ಎಲ್ಲ ವೇದಿಕೆಗಳಿಂದ ಹೇಳಿದ್ದೇನೆ. ಭಾಷೆ ಕನ್ನಡ ಅಲ್ಲ, ಭಾಷೆ ಮರಾಠಿ ಅಲ್ಲ, ಭಾಷೆ ಹಿಂದಿ ಅಲ್ಲ. ಭಾಷೆ ಅನ್ನೋದು ನನ್ನೆದೆಯ ಬೆಳಕು, ನನ್ನ ತುತ್ತಿನ ಅನ್ನ, ನನ್ನ ಅಸ್ತಿತ್ವ. ನಮ್ಮೆಲ್ಲರ ಭಾಷೆಗಳು ಏನಾದರೂ ಇರಲಿ, ಆದರೆ ಭಾವ ಇದೆಯಲ್ಲ, ಮನುಷ್ಯ ಭಾವ, ಅದು ಬಹಳ ದೊಡ್ಡದು. ನನಗೊಂದು ಪ್ರಶ್ನೆ ಕಾಡಿತು, ಅದೇ ಪ್ರಶ್ನೆ ನಾಗೇಂದ್ರ ಪ್ರಸಾದ್ ಅವರಿಗೂ ಕಾಡಿತು. ಒಂದು ಕೋಣೆಯಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಮಾಡಬಹುದೇ? ಒಂದು ಪ್ರಸಂಗವನ್ನು ಹೇಳಿ ಮಾಡಬಹುದು ಅನ್ನೋದಕ್ಕೊಂದು ಪ್ರಸಂಗ. ಐ ವಾಸ್ ವರ್ಕಿಂಗ್ ಇನ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಮೈಸೂರು. ಭಾರತೀಯ ಭಾಷೆಗಳ ಕೇಂದ್ರ ಅಧ್ಯಯನ ಸಂಸ್ಥೆ ಅಂತ ಒಂದು ಸಂಸ್ಥೆ, ಅಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಮೈಸೂರಿನ ಬಸಪ್ಪ ಮೆಮೋರಿಯಲ್ ಆಸ್ಪತ್ರೆ ಎದುರುಗಡೆ ಇದೆ, ಹುಣಸೂರು ರಸ್ತೆಯಲ್ಲಿ. ಅಲ್ಲಿ ಒಳಗಡೆ ಕಾನ್ಫರೆನ್ಸಸ್ ನಡೀತಾ ಇದ್ದು, ಸೆಮಿನಾರ್ಗಳು ನಡೀತಾ ಇದ್ದು. ಹೊರಗಡೆ ಒಂದು ಬೋರ್ಡ್ ಇರ್ತಾ ಇತ್ತು ಯಾವಾಗಲೂ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಫಿಲಮ್, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಕನ್ನಡ ಕ್ಲಾಸಿಕ್ ಲ್ಯಾಂಗ್ವೇಜ್, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಟ್ರೈಬಲ್ ಸ್ಟಡೀಸ್. ಒಳಗಡೆ ಎಷ್ಟು ಜನ ಇರ್ತಿದ್ರು ಅಂದರೆ 8 ರಿಂದ 9 ಜನ ಇರ್ತಿದ್ರು. ಹೊರಗಡೆ ಬೋರ್ಡು ಅಂತಾರಾಷ್ಟ್ರೀಯ ಚರ್ಚೆ. ಹೀಗೆ ಹೊರಗೊಂದು ಬೋರ್ಡ್ ಹಾಕಿಕೊಂಡು ಒಳಗಡೆ 8 ಜನ ಕುಳಿತುಕೊಂಡು ಇಡೀ ವಿಶ್ವವನ್ನು ಪ್ರತಿನಿಧಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದಾದರೆ, ಇವತ್ತು ಕನಿಷ್ಠ 100 ಜನಗಳು ಸೇರಿರ್ತಕ್ಕಂಥ ಈ ಸಮ್ಮೇಳನ ಯಾಕೆ ವಿಶ್ವ ಕನ್ನಡ ಸಮ್ಮೇಳನ ಆಗಬಾರದು? ಇಲ್ಲಿ ವಿಶ್ವ ಅನ್ನೋದಕ್ಕೆ ಅನೇಕ ಅರ್ಥಗಳು. ನಾನು ಕಂಡ ವಿಶ್ವ, ನನ್ನೊಳಗೆ ಇರುವ ವಿಶ್ವ, ನನ್ನ ಮೇಲೂ ಇರತಕ್ಕಂಥ ಒಂದು ನಾನು ಕಾಣದೇ ಇರುವ ವಿಶ್ವ. ಈ ವಿಶ್ವ ಎಷ್ಟು ದೊಡ್ಡದು ಅಂದರೆ, ನನ್ನ ದೃಷ್ಟಿ ಹರಿದಷ್ಟು ವಿಶ್ವ ದೊಡ್ಡದು, ನನ್ನ ಒಳಗಡೆ ಇಳಿದಷ್ಟು ವಿಶ್ವ ದೊಡ್ಡದು. ಅದನ್ನೇ ಬಸವಣ್ಣ ಹೇಳಿದ, ವಿಶ್ವತೋಮುಖ ಬಾಹು, ವಿಶ್ವತೋಮುಖ ಚಕ್ಷು, ವಿಶ್ವತೋಮುಖ ಅಸ್ತಿತ್ವ, ಅಪ್ರಮಾಣ, ಅಪ್ರಮೇಯ, ಅಗಮ್ಯ, ಅಗೋಚರ, ಅಪ್ರತಿಮ ಲಿಂಗವೇ ನೀಯನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಇಡೀ ವಿಶ್ವವನ್ನು ಅಂಗೈಯಲ್ಲಿರ್ತಕ್ಕಂಥ ಒಂದು ಲಿಂಗದಲ್ಲಿ ಬಸವಣ್ಣ ಪರಿಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನೋದಾದರೆ, ಇಷ್ಟೆಲ್ಲ ಕನ್ನಡಿಗರನ್ನ ಸೇರಿಸಿಕೊಂಡ ಈ ಹಾಲ್ನಲ್ಲಿ ಒಂದು ವಿಶ್ವವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ದೇ ಹ್ಯಾವ್ ಇಮ್ಯಾಜಿನ್ಡ್ ದೇರ್ ಓನ್ ಕಾನ್ಸೆಪ್ಟ್ ಆಫ್ ದ ವರ್ಲ್ಡ್. ಚಂದ್ರಶೇಖರ್ನ ಬೆನ್ನಿಗೆ ಒಂದು ಬೆಂಬಲ ಆಗಿ ಒಂದು ಕತೆ. ವಿಶ್ವ ಎಷ್ಟು ದೊಡ್ಡದು ಮತ್ತು ಎಷ್ಟು ಮಹತ್ವದ್ದು. ಒಂದು ನರಿ ತೆಗ್ಗಿನಲ್ಲಿ ಬಿದ್ದು ಸಾಯ್ತಾ ಇತ್ತು. ಅದು ಕೂಗ್ತಾ ಇತ್ತು, ವಿಶ್ವ ಮುಳುಗ್ತಾ ಇದೆ, ಎಬ್ಬಿಸಿ ಬನ್ನಿ, ವಿಶ್ವ ಮುಳುಗ್ತಾ ಇದೆ, ಎಬ್ಬಿಸಿ ಬನ್ನಿ. ಪಕ್ಕದಲ್ಲಿ ಒಬ್ಬ ಜ್ಞಾನಿ ತಿಳುವಳಿಕಸ್ಥ ಹಾಯ್ದು ಹೊರಟಿದ್ದ. ಬಂದು ನೋಡಿದ, ಬಾಗಿ ಕೆಳಗಡೆ ಬಿದ್ದು ಸಾಯ್ತಾ ಇರೋದು ನರಿ. ಕೇಳಿದ, ಪರವಾಗಿಲ್ಲ, ನಿನ್ನನ್ನು ಬದುಕಿಸೋಣ, ಆದರೆ ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು. ಏನು? ಮುಳುಗಿ ಸಾಯ್ತಾ ಇರೋದು ನೀನು, ಆದರೆ ವಿಶ್ವ ಮುಳುಗ್ತಾ ಇದೆ ಅಂತ ಯಾಕೆ ಕೂಗ್ತೀಯ? ನೀವು ಮೊದಲು ಕೈ ಹಿಡಿದು ನನ್ನನ್ನು ಮೇಲೆ ತಗೊಂಡು ಬಾ, ಆಮೇಲೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂತು ನರಿ. ಇಟ್ಸ್ ವೆರಿ ವೈಸ್. ಆಯಿತು ಅಂತ ಹೇಳಿಬಿಟ್ಟು ನರಿಯನ್ನು ಎತ್ತಿ ಮೇಲ್ಗಡೆ ನಿಲ್ಲಿಸಿದ. ಕೇಳಿದ, ಈಗಾದರೂ ಪ್ರಶ್ನೆಗೆ ಉತ್ತರ ಕೊಡು. ವೈ ಯು ಆರ್ ಕ್ರೈಯಿಂಗ್ ದಟ್ ದ ಹೋಲ್ ವರ್ಲ್ಡ್ ಈಸ್ ಡ್ರೌನಿಂಗ್ ದೇರ್ ಇನ್ ಟು ದ ಡಿಚ್. ಆವಾಗ ನರಿ ಹೇಳ್ತು, ಲೇ ಮೂರ್ಖ, ವಿಶ್ವ ಅಂದರೆ ಏನು? ನಾನು ಬದುಕಿರುವವರೆಗೆ ವಿಶ್ವ. ನಾನು ಮುಳುಗಿದೆ ಅಂದರೆ ನನ್ನ ಪಾಲಿನ ವಿಶ್ವವೂ ಸತ್ವಯಿತು. ನಾನು ಮುಳುಗ್ತಾ ಇದ್ದೀನಿ ಬಾ ಅಂತ ಹೇಳಿದ್ರೆ ಯಾರು ಕರೀತಾರೆ? ವಿಶ್ವ ಮುಳುಗ್ತಾ ಇದೆ ಬಾ ಅಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ. ಚಂದ್ರಶೇಖರ್ ಸೇಮ್ ಟೆಕ್ನಿಕನ್ನು ಇಲ್ಲಿ ಮಾಡಿದ್ದಾನೆ.
ಗೋವಾಕ್ಕೆ ಬಂದುಕೊಂಡು ಒಂದಿಷ್ಟು ಕ್ಯಾಸಿನೋ, ಒಂದು ಲಾಜೋ, ಒಂದು ಟ್ರಾವೆಲ್ ಮಾಡಿಕೊಂಡು ಹೋಗಬಹುದಾದಂಥ ಒಂದು ಭೌತಿಕ ಜರ್ನಿಗೆ ಕನ್ನಡ ಅನ್ನುವ ಒಂದು ಅಸ್ತಿತ್ವ ಮತ್ತು ಅಸ್ಮಿತೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಗಳು ತಮ್ಮ ತಮ್ಮ ಇಷ್ಟದ ಜನಗಳನ್ನು ಕರೆದು ಮಹಾನ್ ಕವಿಗಳಾಗಿ ರೂಪಿಸಲಿಕ್ಕೆ ಸಾಧ್ಯ ಇದೆ, ಪ್ರಶಸ್ತಿಗಳನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನೋದಾದರೆ ಇಂಥ ತಪ್ಪನ್ನು ಎಲ್ಲ ಗೆಳೆಯರು ಮಾಡಬೇಕು ಅಂಥೇಳಿ ನಾನು ಆಶಿಸ್ತೇನೆ. ದ ಮಿಸ್ಟೇಕ್ ದಟ್ ಹ್ಯಾಸ್ ಬಿನ್ ಕಮಿಟೆಡ್ ಬೈ Chandrasekhar should be repeated by all the youngsters of Karnataka, Maharashtra, irrespective of all the states in India. ನನಗೆ ಗೋವಾ ಬಹಳ ಪ್ರೀತಿಯ ಊರು. ನನಗೆ ಮತ್ತು ನಮಗೆ ಬಹುತೇಕ ನಾಗೇಂದ್ರ ಪ್ರಸಾದರಿಗೆ ಗೊತ್ತಿಲ್ಲದ ಸತ್ಯ. ನಾನು ಮೂಲತಃ ಬಿಜಾಪುರ ಜಿಲ್ಲೆಯವನು. ಬಿಜಾಪುರ ಮತ್ತು ಬಾಗಲಕೋಟೆ ಎರಡು ಜಿಲ್ಲೆಗಳಿಂದ ಮಧ್ಯಾಹ್ನದ ನಂತರ ಅತಿ ಹೆಚ್ಚು KSRTC ಬಸ್ಸುಗಳು ಯಾವುದಾದ್ರೂ ನಗರಕ್ಕೆ ಓಡ್ತವೆ ಅಂದರೆ ಅದು ಒಂದು ಮಂಗಳೂರಿಗೆ, ಇನ್ನೊಂದು ಗೋವಾಕ್ಕೆ. ಇದು ನಮ್ಮ ಪಾಲಿಗೆ ಗೋವಾ ಮತ್ತು ಮಂಗಳೂರು ನಮ್ಮ ಪಾಲಿಗೆ ಅನ್ನದ ಊರುಗಳು, ಬದುಕಿನ ಊರುಗಳು, ಅಸ್ತಿತ್ವದ ಬೇರುಗಳು. ನಮ್ಮ ಕಡೆ ಒಂದು ಶಬ್ದ ಬಳಸ್ತಾರೆ, ಬಹಳ ಜನರಿಗೆ ಗೊತ್ತಿರ್ಬೋದು. ಬಿತ್ತಿಗೆ ಮಾಡಿ ಹೊಲಕ್ಕೆಲ್ಲ ಮುಳ್ಳು ಹಚ್ಚಿ ಹೊರಟು ಬಿಡೋದು. ಎಲ್ಲಿ ಹೊಡೋದು? ಮ್ಯಾಲಕ್ಕೆ ಹೊಂಟಾರ್ರಿ ಅಂತ ಹೇಳ್ತಿದ್ರು. ದುಡಿಲಾಕ ಅವ್ರು ಮ್ಯಾಲಕ್ಕೆ ಹೋಗ್ಯಾರ್ರಿ. ದುಡಿಲಾಕ ಮ್ಯಾಲಕ್ಕೆ ಹೋಗ್ಯಾರಂದ್ರೆ ಮ್ಯಾಲಕ್ಕಲ್ಲ ಹೋಗಿರೋದು, ಗೋವಾಕ್ಕೆ ಹೋಗಿದ್ದಾರೆ ಅಂತ ಹೇಳೋದಕ್ಕೆ ಮ್ಯಾಲಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಿದ್ರು. ಮತ್ತೆ ರಿಟರ್ನ್ ಯಾವಾಗ ಬರೋದು ಅಂದರೆ ಜೋಳ ರಾಶಿ ಟೈಮ್ ಬರೋದಷ್ಟೇ. ಎಲ್ಲ ಜಿಲ್ಲೆಗಳಿಗೆ, ಕನ್ನಡದ ಅನೇಕ ಜಿಲ್ಲೆಗಳಿಗೆ ಬದುಕಿನ ಭರವಸೆಯಾಗಿ ನಿಂತಿರ್ತಕ್ಕಂಥ ಮಹತ್ವದ ಊರು ಗೋವಾ. ಇಟ್ ಇಸ್ ನಾಟ್ ಜಸ್ಟ್ ಎ ಸ್ಟೇಟ್. ಇಲ್ಲಿ ಬಂದು ನಿಮ್ಮ ಪಾಲಿನ ಬದುಕನ್ನು ಕಟ್ಟಿಕೊಂಡು, ಅಸ್ಮಿತೆಯನ್ನು ಕಟ್ಟಿಕೊಂಡು, ಇವತ್ತು ಕನ್ನಡ ನನ್ನದು. ಬಹಳ ಚಂದ ಹೇಳ್ತಾರೆ ಕವಿಗಳು. ಕುವೆಂಪು ಹೇಳ್ತಾರೆ, ನನ್ನದು 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 ಈ ನಾಡು ಎನ್ನದ ಎದೆ ಸುಡುಗಾಡು ಅಂತೇಳಿ. ಆದರೆ ಇವತ್ತು ನಿಮ್ಮ ಎದೆಗಳನ್ನು ಸುಡುಗಾಡು ಮಾಡಿಕೊಳ್ಳದೆ ಕನ್ನಡದ ನೆಲವಾಗಿ ಉಳಿಸಿಕೊಂಡು ಗೋವಾದಲ್ಲಿ ಬದುಕುತ್ತಿರುವ, ಕನ್ನಡವನ್ನು ಬೆಂಬಲಿಸುತ್ತಿರುವ, ಕನಿಷ್ಠ 80% ಗೋವಾ ನಗರವನ್ನು, ಗೋವಾ ಸ್ಟೇಟನ್ನು ಹಬ್ಬಿಕೊಂಡಿರುವ ಎಲ್ಲ ಕನ್ನಡಿಗರಿಗೂ ಈ ವೇದಿಕೆ ಮೂಲಕ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಐ ಸಲ್ಯೂಟ್ ಆಲ್ ದಿ ಸ್ಟ್ರಗಲ್ ಆಲ್ ದ ಲೈಫ್. ಇಡೀ ಬದುಕನ್ನು ಕಟ್ಕೋಬೇಕಾದ್ರೆ ಸಣ್ಣ ಕಥೆ ಅಲ್ಲ ಅದು. ನೋಡ್ತೇನೆ ನಾನು, ಎಲ್ಲಿ ನೋಡಿದಲ್ಲಿ ಈ ನಗರದಲ್ಲಿ ನನಗೆ ಸಿಕ್ಕಿರೋದು ಕನ್ನಡದ ಜನಗಳು. ಆದರೆ ಇಷ್ಟ ಆಗಬೇಕಾದ್ರೆ ಬಹಳ ದೊಡ್ಡ 70-80 ವರ್ಷಗಳ ಬಹಳ ದೊಡ್ಡ ದೀರ್ಘ ಹೋರಾಟ ಇದೆ. ಮಾನ ಅಪಮಾನಗಳ, ಕಾನೂನಾತ್ಮಕವಾದಂಥ ಸಂಘರ್ಷಗಳ, ಅನೇಕ ಕಷ್ಟಗಳನ್ನು ಎದುರಿಸಿ ಇವತ್ತು ಕನ್ನಡಕ್ಕಾಗಿ ಈ ವೇದಿಕೆಯಲ್ಲಿ ಸೇರಿದ್ದೀರಿ. ನಿಮ್ಮ ಪ್ರೀತಿ ಮತ್ತು ಔದಾರ್ಯ ಬಹಳ ದೊಡ್ಡದು. ಅದಕ್ಕೆ ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ. ನನಗೆ ಗೋವಾ ಬಹಳ ಮಹತ್ವದ್ದು ಅಂತ ಹೇಳಿದೆ. ದಿಸ್ ಈಸ್ ಮೈ 4th ವಿಸಿಟ್ ಟು ಗೋವಾ. ಬಹಳ ಹಿಂದೆ ಸಣ್ಣ ಮೀಸೆ ಹುಟ್ಟಿದ ತಕ್ಷಣ ಒಮ್ಮೆ ಗೋವಾಕ್ಕೆ ಬರ್ತೀವಿ ನಾವು. ಶೇಕ್ಸ್ಪಿಯರ್ ನಾಟಕದಲ್ಲಿ ಈ ಮಾತನ್ನು ಹೇಳ್ತೀವಿ, ಒನ್ ಹ್ಯಾಸ್ ಟು ರೀಡ್ ಶೇಕ್ಸ್ಪಿಯರ್ಸ್ ಪ್ಲೇಸ್ ಫಾರ್ 4 times. ಶೇಕ್ಸ್ಪಿಯರ್ ಅರ್ಥ ಆಗಬೇಕಾದ್ರೆ ಅವನನ್ನು 4 ಬಾರಿ ಓದಬೇಕು ಅಂತ ಹೇಳ್ತಾರೆ. ಜೀವನ ಅರ್ಥ ಆಗಬೇಕಾದ್ರೆ ಗೋವಾಕ್ಕೆ 4 ಬಾರಿ ಬರಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಅದೇ ಥರ ಮೀಸೆ ಕುಡಿ ಹೊಡೆದಾಗೆಲ್ಲ ಇಲ್ಲಿ ಬಂದುಬಿಡ್ತೀವಿ. ಯಾಕೆಂದರೆ ಇಲ್ಲಿ ಬಹಳ ಚೀಪಾಗಿರೋದು ಡ್ರಿಂಕ್ಸ್, ಶೆರೆ ಅಂಥೇಳಿ ಪಾಪ್ಯುಲರ್. ಈಗೇನು ಅದೇ ರೇಟಿಗೆ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಆದರೆ ಆಗ ಅದೊಂದು ಅಟ್ರಾಕ್ಷನ್. ಇಟ್ ವಾಸ್ ಅ ಕೈಂಡ್ ಆಫ್ ಅಟ್ರಾಕ್ಷನ್. ಗೋವಾ ಇಸ್ ದ ಪ್ಲೇಸ್ ವೇರ್ ಯು ಹ್ಯಾವ್ ಟು ಕಮಿಟ್ ಆಲ್ ಯುವರ್ ಬ್ಯೂಟಿಫುಲ್ ಮಿಸ್ಟೇಕ್ಸ್ ಆಫ್ 16 ಅಂದರೆ 16, 17, 18 ಈ ಟೀನಿನ ಎಲ್ಲ ತಪ್ಪುಗಳನ್ನು ಮಾಡಲು ಇರುವ ಮುಕ್ತ ಪ್ರದೇಶ ಅಂತ ಹೇಳ್ಬಿಟ್ಟು ಒನ್ಸ್ ಅಪಾನ್ ಎ ಟೈಮ್ ಐ ವಿಸಿಟೆಡ್ ಗೋವಾ. 2ನೇ ಸಾರಿ ನಾನು ಗೋವಾಕ್ಕೆ ಬಂದೆ. ಐ ವಾಸ್ ನಾಟ್ ಜಸ್ಟ್ ಎ ಟೀನ್, ಬಟ್ ಮೈ ಮೈಂಡ್ ವಾಸ್ ಡೆವಲಪ್ಡ್, ಮೆಚ್ಯೂರ್ಡ್. ಇಲ್ಲಿ ಒಂದು ಕಥನ ನಡೀತು. ಮಾರಿಯಾ ಅಂತಕ್ಕಂಥ ಒಬ್ಬ ಹೆಣ್ಮಗಳಿದ್ರು. ಅವರು ಈ ಗೋವಾವನ್ನು ಪೋರ್ಚುಗೀಸರಿಂದ ಸ್ವತಂತ್ರ ಮಾಡಲಿಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಮಹಿಳೆ. ಭಾರತದ ಟೆರಿಟರಿಯನ್ನು ಸೇರಿದ ಕೊನೆಯ ಯೂನಿಯನ್ ಟೆರಿಟರಿ ಗೋವಾ. ಎಂಥ ಅದ್ಭುತವಾದ ಕಥೆ. ಈ ಮಾರಿಯಾಳ ಕಥೆ ಬರೆದವನು ಒಬ್ಬ ಮುಸಲ್ಮಾನ್.
ಮಾರಿಯಾ ಒಬ್ಬ ಕ್ರಿಶ್ಚಿಯನ್. ಆಮೇಲೆ ಇದು ಸಿನಿಮಾ ಆಗ್ತದೆ, ಗೆದ್ದು ಬಂದವನು ಒಬ್ಬ ಹಿಂದೂ, ಅಂತಿಮವಾಗಿ ಗೆದ್ದದ್ದು ಒಂದು ದೇಶ ಭಾರತ. 4 ಡೆವಲಪ್ಮೆಂಟ್ಸ್. ಬರೆದವನು ಒಬ್ಬ ಮುಸಲ್ಮಾನ್, ಅವರ ಹೆಸರು ಖ್ವಾಜಾ ಅಹ್ಮದ್ ಅಬ್ಬಾಸ್, KA ಅಬ್ಬಾಸ್. ಯಾರು ಈ KA ಅಬ್ಬಾಸ್ ಅಂದರೆ ರಾಜ್ ಕಪೂರ್ಗೆ ಬಾಬಿ, ಮೇರಾ ನಾಮ್ ಜೋಕರ್, ಆವಾರ, 420 ಈ ಎಲ್ಲ ಸಿನಿಮಾಗಳನ್ನು ಬರೆದು ಕೊಡ್ತಕ್ಕಂಥ ಒಬ್ಬ ಮುಸಲ್ಮಾನ್, ಒಬ್ಬ ಮುಸ್ಲಿಂ. ಅವರು ಈ ಮಾರಿಯಾ ಕಾದಂಬರಿಯನ್ನು ಬರೆದರು. ಮಾರಿಯಾ ಸಿನಿಮಾ ಆಯಿತು. ಆನಂತರ ಸಿನಿಮಾ ಒಬ್ಬ ಕ್ರಿಶ್ಚಿಯನ್ ಲೇಡಿ, ಮಾರಿಯಾ ಇಸ್ ಅ ಕ್ರಿಶ್ಚಿಯನ್ ಲೇಡಿ, ಅವಳ ಜೀವನವನ್ನು ಕುರಿತಾಗಿರತಕ್ಕಂಥ ಕಾದಂಬರಿ ಇದು. ಕಾದಂಬರಿ ಸಿನಿಮಾ ಆಯಿತು. ಸಿನಿಮಾದಲ್ಲಿ ಶೀರ್ಷಿಕೆ ಬದಲಾಗಿತ್ತು. ಮಾರಿಯಾ ಹೋಗಿ ಸಾತ್ ಹಿಂದೂಸ್ತಾನಿಯಾಗಿತ್ತು. ಈ ಸಾತ್ ಹಿಂದೂಸ್ತಾನಿ ಸಿನಿಮಾ ಎಷ್ಟು ಯಶಸ್ವಿ ಆಯ್ತಂದರೆ ಅಮಿತಾಬ್ ಬಚ್ಚನ್ ಈ ಸಿನಿಮಾದಿಂದ ಎಂಟ್ರಿ ತಗೊಂಡ್ರು. ಗೋವಾ ಯಾಕೆ ಬಹಳ ದೊಡ್ಡ ನೆಲ ಅಂದರೆ ಇವತ್ತು ಇಡೀ ಜಗತ್ತಿನ ಒಬ್ಬ ಲೆಜೆಂಡರಿ ಆ್ಯಕ್ಟರ್ ಅಂತಕ್ಕಂಥ ಅಮಿತಾಬ್ ಬಚ್ಚನನ್ನು ಯಾರಾದರೂ ಕೊಟ್ಟಿದ್ರೆ ಅದು ಈ ಗೋವಾದ ನೆಲ ಮತ್ತು ಗೋವಾದ ಕಥನ ಕೊಟ್ಟಿದೆ. ಥ್ಯಾಂಕ್ಸ್ ಟು KA ಅಬ್ಬಾಸ್, ಥ್ಯಾಂಕ್ಸ್ ಟು ಮಾರಿಯಾ, ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಅ ಗ್ರೇಟ್ ವಿಶಸ್ ಟು ವಿತ್ ಮಿಸ್ಟರ್ ಅಮಿತಾಬ್ ಬಚ್ಚನ್. ಬಚ್ಚನ್ ಈ ಸಿನಿಮಾದಲ್ಲಿ ಒಬ್ಬ ಯಂಗ್ ಆ್ಯಂಗ್ರಿ ಮ್ಯಾನ್ ಆಗಿ ಎಂಟ್ರಿ ಕೊಡ್ತಾರೆ. ಆಮೇಲೆ ಆ ಸಿನಿಮಾಕ್ಕೆ ಮೊಟ್ಟ ಮೊದಲಿಗೆ ಫಿಲ್ಮ್ ಫೇರ್ ಅವಾರ್ಡ್ ತಗೊತಾರೆ. ಹಿ ಗೆಟ್ಸ್ ಫಸ್ಟ್ ಫಿಲ್ಮ್ ಫೇರ್ ಅವಾರ್ಡ್. ಆದರೆ ಅಂತಿಮವಾಗಿ ಗೆದ್ದದ್ದು ಅಮಿತಾಬ್ ಬಚ್ಚನು ಅಲ್ಲ, ಮಾರಿಯಾನೂ ಅಲ್ಲ. ಅಂತಿಮವಾಗಿ ಗೆದ್ದದ್ದು ಯಾವುದಂದರೆ ಭಾರತದ ಕಥನ, ಭಾರತದ ಒಕ್ಕಟ್ಟು. ಈ ದೇಶ ಎಲ್ಲ ಗೋವಾ ಹೊರಗಿನದಲ್ಲ, ಅದು ನಮ್ಮದೇ ಅಂತಕ್ಕಂಥದ್ದು. ಆ ದಿನಗಳಲ್ಲಿ ನಾನು ಇಲ್ಲಿ ವಿಸಿಟ್ ಮಾಡಿದೆ. ಬೆಳಗಾವಿಗೆ ಬಂದು ಬೆಳಗಾವಿಯಿಂದ ಲೋಂಡಾದಿಂದ ಅನೇಕ ಸಾರಿ ನಾನು ಗೋವಾಕ್ಕೆ ವಿಸಿಟ್ ಕೊಟ್ಟಿದ್ದೇನೆ. ಈ ಕಾರಣಕ್ಕಾಗಿ ನಾನು ವೈಯಕ್ತಿಕವಾಗಿ, ಯಾಕಂದರೆ ನನ್ನ ಮೈ PhD ಈಸ್ ಆನ್ ಇಂಡಿಯನ್ ಫಿಲಮ್ಸ್, 70s ಪೀರಿಯಡ್ದೊಳಗಿನ ಇಂಡಿಯನ್ ಸಿನಿಮಾಗಳನ್ನು ಕುರಿತು ನಾನು PhD ಮಾಡಿದೆ. ಈಗ ಮತ್ತೆ 4ನೇ ಭೇಟಿ ಕೊಟ್ಟಿದ್ದೇನೆ. ದಿಸ್ 4th ವಿಸಿಟ್ ಈಸ್ ವಿತ್ ಅ ರೆಪ್ರೆಸೆಂಟೇಷನ್ ಆಫ್ ಮೈ 3 ಚಿಲ್ಡ್ರನ್ ಆ್ಯಂಡ್ ಮೈ ವೈಫ್, 4 ಮೆಂಬರ್ಸ್. ಹೌದಾ? ಈಗ ಬಂದಿರೋದು ನನ್ನ ಹೆಂಡತಿ ಮತ್ತು ನನ್ನ 3 ಮಕ್ಕಳ ಪ್ರತಿನಿಧಿಯಾಗಿ. ಬಹಳ ಖುಷಿ ಆಗ್ತಾ ಇದೆ ಗೆಳೆಯರೇ. ಸಮ್ಮೇಳನ ಬಹುತೇಕ ಯಶಸ್ವಿಯಾಗಿದೆ. ಒಂದು ಹಂತಕ್ಕೆ ಬಂದು ನಿಂತಿದ್ದೀವಿ ನಾವು. ಇನ್ನು 5 ನಿಮಿಷ ನಾನು ಮಾತಾಡಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಏನು ಸಿನಿಮಾ ಅಂದರೆ, ನಾಟಕ ಅಂದರೆ ಏನು, ಕವಿತೆ ಅಂದರೆ ಏನು, ಇದು ಬದುಕನ್ನು ಮೀರಿದ್ದ, ಬದುಕಿನ ಒಳಗಡೆ ಇರೋದ ಪ್ರಶ್ನೆ. ಭಾಳ ಸಾರಿ ಅಂದುಕೊಳ್ತೇವೆ ಸಿನಿಮಾ ಇಸ್ ಡಿಫ್ರೆಂಟ್. ನೋ, ದೇರ್ ಇಸ್ ನೋ ವರ್ಕ್ ಇನ್ ದ ಸಿನಿಮಾ. ಈ ಪ್ರಪಂಚದಲ್ಲಿ ಏನಾದರೂ ಮಾಡಿ ಬದುಕೋದಿದ್ರೆ, ಅತ್ಯಂತ ಕಷ್ಟದ ಬದುಕು ಯಾವುದಾದ್ರೂ ಇದ್ದರೆ ಅದು ಅಕ್ಷರಗಳನ್ನು ನಂಬಿ ಬದುಕೋದು. ಚಂದ್ರಶೇಖರ್ ಮಾಡಲ್ಗಿರಿ ಇಲ್ಲೊಂದು ಕ್ಯಾಸಿನೋ ಮಾಡಿ ಬದುಕಿದರೆ ಇಷ್ಟು ಜನ ಏನು ಸೇರಬೇಕಾಗಿಲ್ಲ. ಇಲ್ಲೊಂದು ಲಾಡ್ಜ್ ಕಟ್ಕೊಂಡು ಬದುಕಿದರೆ ಬಹಳ ಜನ ಸೇರುವ ಅವಶ್ಯಕತೆ. ಇಟ್ ಈಸ್ ಯುವರ್ ಇಂಡಿವಿಜುವಲ್ ಪ್ರಾಪರ್ಟಿ. ಯು ಹ್ಯಾವ್ ಅರ್ನ್ಡ್ ಮನಿ, ಯು ಹ್ಯಾವ್ ಅಮ್ಯಾಸ್ಡ್ ಮನಿ. ಮಿನಿಸ್ಟರ್ಸ್ಗಳು, ಮುಖ್ಯಮಂತ್ರಿಗಳು ಇಲ್ಲಿ ಕ್ಯಾಸಿನೋಗಳನ್ನು ಕಟ್ಟಿಬಿಟ್ಟಿದ್ದಿದೆ, ಆದರೆ ಇಷ್ಟು ಜನ ಅಲ್ಲಿರಲಿಕ್ಕೆ ಸಾಧ್ಯ ಇಲ್ಲ. ಚಂದ್ರಶೇಖರ್ ಏನು ಮಾಡ್ತಾ ಇದ್ದಾನೆ? ಅಕ್ಷರಗಳನ್ನು ನಂಬಿಕೊಂಡು. ನಾಗೇಂದ್ರ ಪ್ರಸಾದ್ ಏನು ಮಾಡ್ತಾ ಇದ್ದಾರೆ? ಅಕ್ಷರಗಳನ್ನು ನಂಬಿಕೊಂಡು. ಒಬ್ಬ ಮಗು ಇದೀಗ ಪದ್ಯ ಓದ್ಯವು ಏನನ್ನು ನಂಬಿಕೊಂಡಿದ್ದಾನೆ? ಹಿ ಬಿಲೀವ್ಸ್ ವರ್ಡ್ಸ್, ಲ್ಯಾಂಗ್ವೇಜ್ ಕ್ಯಾನ್ ಬಿ ಅಸೆಟ್. ಒಂದು ಸಿನಿಮಾ ಅನ್ನೋದು, ಒಂದು ನಾಟಕ ಅನ್ನೋದು, ಒಂದು ಪದ್ಯ ಅನ್ನೋದು, ಅದು ಬದುಕಿನಿಂದ ಪ್ರೇರಣೆಯನ್ನು ಪಡೆದು ಹುಟ್ಕೊಳ್ತಕ್ಕಂಥ ಒಂದು. ಈ ಸಮ್ಮೇಳನ ಹುಟ್ಕೊಂಡಿರೋದು ಎಲ್ಲಿ? ಈ ಕ್ಲಬ್ನಲ್ಲೆಲ್ಲ, ಇದ್ರ ಹಿಂದಿರ್ತಕ್ಕಂಥ ಫಂಡಿನಲ್ಲಿಯೂ ಅಲ್ಲ, ಇಲ್ಲಿ ಬಂದು ಕೂತಿರ್ತಕ್ಕಂಥ ವೇದಿಕೆ ಮೇಲೆ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಅಲ್ಲ. ಈ ಈ ಈ ಈ ಸಮ್ಮೇಳನ ಹುಟ್ಕೊಂಡಿದ್ದು ಒಂದು ಕನಸಿನಲ್ಲಿ. ಇಟ್ಸ್ ಅ ಡ್ರೀಮ್, ಎ ಬ್ಯೂಟಿಫುಲ್ ಡ್ರೀಮ್. ಒಂದು ತಲೆಯ, ಒಂದು ಮನಸ್ಸಿನ ಒಂದು ಕನಸು ಇವತ್ತು ವಿಶ್ವ ಕನ್ನಡ ಸಮ್ಮೇಳನ ಆಗಲಿಕ್ಕೆ ಕಾರಣ ಆಗಿದೆ. ಹೇಗೆ ಒಂದು ಇನ್ನೊಂದರಿಂದ ಹುಟ್ಟುತ್ತದೆ, ಬೆಳೀತದೆ ಅನ್ನಲಿಕ್ಕೆ ಒಂದು ಸಣ್ಣ ಎಕ್ಸಾಂಪಲನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. KA ಅಬ್ಬಾಸರ ಬದುಕಿನದೇ ನಡೆದ ಒಂದು ಘಟನೆ. ಒಂದು ಬಹಳ ದೊಡ್ಡ ಸಿನಿಮಾ ಬಂತು ಇಂಡಿಯಾದಲ್ಲಿ, ಪರದೇಸಿ ಅಂತೇಳಿ. ಪರದೇಸಿ ನೆನ್ಪಿಟ್ಕೊಳ್ಳಿ, ಇಸ್ ದ ಫಸ್ಟ್ ಇಂಡಿಯನ್ ಕೊಲಾಬರೇಷನ್ ಮೂವಿ ವಿತ್ ರಷ್ಯಾದೊಂದಿಗೆ ಸೇರಿಕೊಂಡು ಭಾರತ ಮಾಡಿರ್ತಕ್ಕಂಥ ಮಹತ್ವದ ಸಿನಿಮಾ. ಸ್ಕ್ರಿಪ್ಟ್ ವಾಸ್ ಬೈ ಖ್ವಾಜಾ ಅಹ್ಮದ್ ಅಬ್ಬಾಸ್, ಸ್ಕ್ರಿಪ್ಟನ್ನು ಬರ್ತಾರೆ ಅಬ್ಬಾಸ್. ಆ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಒಂದು 40,000 ರೂಪಾಯಿ ಕಡಿಮೆ ಬಿತ್ತು. ಅಬ್ಬಾಸ್ ಹೋಗಿ, ಪ್ರೈಮ್ ಮಿನಿಸ್ಟರ್ ಭಾಳ ಕ್ಲೋಸ್ ಇದ್ರು ಅವ್ರಿಗೆ, ಪಂಡಿತ್ ನೆಹರು ಅವ್ರಿಗೆ, ಆದರೆ ಮಿಸ್ಟರ್ ನೆಹರು, ಐ ವಾಂಟ್ ಸಮ್ 40,000 rupees ಟು ಕಂಪ್ಲೀಟ್ ದ ಮೂವಿ.
ಈ ಸಿನಿಮಾ ಕಂಪ್ಲೀಟ್ ಮಾಡಬೇಕಾದ್ರೆ ನನಗೆ 40,000 ರೂಪಾಯಿ ಬೇಕು. ನೋಡಿ, ಒಂದು ದೇಶ, ಒಂದು ಕಾಲದ ರಾಜಕಾರಣ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿತ್ತು. ಇಲ್ಲಿ ನಾನು ಕಾಂಗ್ರೆಸ್ಸು, BJP, JDS ಮಾತಾಡ್ತಾ ಇಲ್ಲ. ಬದಲಾಗಿ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ, ಐ ಆಮ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಈ ದೇಶದ ಪ್ರಧಾನಿಯಾಗಿದ್ದು ಕೂಡ ನಿನಗೆ 40,000 ಕೊಡುವಷ್ಟು ಶ್ರೀಮಂತ ಅಲ್ಲ. ಹಾಗಿದ್ರೆ ಏನು ಮಾಡಬೇಕು? ಕೃಷ್ಣಮಾಚಾರಿ ಅಂತಿದ್ದಾರೆ, ಅವ್ರನ್ನ ಭೇಟಿಯಾಗಿ ಅವರು ಅಧಿಕೃತವಾಗಿ ಸರ್ಕಾರದಿಂದ ನಿಮಗೆ ದುಡ್ಡು ಕೊಡ್ತಾರೆ. ಈ ಕೃಷ್ಣಮಾಚಾರ್ಯನ ಭೇಟಿಯಾಗಲಿಕ್ಕೆ ಕೆ ಅಬ್ಬಾಸ್ ಹೋದರು, ಡೈರೆಕ್ಟರ್ ಹೋದಾಗ ಇನ್ನು ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಇನ್ನೊಂದು ವಾರದಲ್ಲಿ ನಿಮಗೆ 40,000 ಸ್ಯಾಂಕ್ಷನ್ ಆಗುತ್ತೆ. ಆದರೆ ಅದಕ್ಕಿಂತ ಮುಂಚೆ ಅಂಥೇಳಿ ಒಂದು ಫೈಲನ್ನು ಮುಂದಿಟ್ಟು, ಹೇಗೆ ಒಂದು ಕವಿತೆ ಹೇಗೆ ಹುಟ್ಕೊಳ್ತದೆ, ಒಂದು ಕತೆ ಹೇಗೆ ಹುಟ್ತು ಅಂತ ಅನ್ನಲಿಕ್ಕೆ ಈ ಎಕ್ಸಾಂಪಲನ್ನು ನಾನು ಹೇಳ್ತಾ ಇದ್ದೇನೆ. ಒಂದು ಫೈಲನ್ನು ಮುಂದಿಟ್ಟು, ಫೈಲ್ ತೆಗೆದು ನೋಡಿದ್ರು ಅಬ್ಬಾಸ್. ಅದರೊಳಗೆ ಏನಿತ್ತಂದರೆ, ರಾಜಸ್ಥಾನದಲ್ಲಿ ಒಂದು ಕೊಡ ನೀರನ್ನು, ಒಂದು ಬಿಂದಿಗೆ ನೀರನ್ನು ತರಬೇಕಾದ್ರೆ ಒಬ್ಬ ಮಹಿಳೆ ಕನಿಷ್ಠ 8 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು. 8 ಕಿಲೋಮೀಟರ್ವರೆಗೆ ನಡೆದುಕೊಂಡು ಹೋಗಿ ಎಷ್ಟೋ 600 ಮೀಟರ್ 700 ಮೀಟರ್ ಒಳಗಡೆ ಇರ್ತಕ್ಕಂಥ ನೀರನ್ನು ಎತ್ಕೊಂಡು ಅವಳು ಮನೆಗೆ ತರಬೇಕು. ದಿಸ್ ಈಸ್ ದ ಸ್ಟೋರಿ ಆಫ್ ರಾಜಸ್ಥಾನ್. ಅಬ್ಬಾಸ್ ಸುಮ್ಮನೆ ಫೈಲ್ ಮೂವ್ ಮಾಡ್ತಾ ಅವ್ರ ತಲೆಯಲ್ಲಿ ಒಂದು ಸಿನಿಮಾ ಹುಟ್ಟಿತು. ಹಾಡು ಹುಟ್ಟುವ ಸಮಯ ಅಂತ ಹೇಳ್ತೀವಿ ಅಲ್ವಾ ನಾವು. ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ, ನೀರಿನಂಗೆ ತೆಳ್ಳಗೆ ಇತ್ತ, ಹಾಲಿನಂಗೆ ಬೆಳ್ಳಗೆ ಇತ್ತ. ಏನಿದು? ಒಂದು ಪದ್ಯ. ಎದರಿಂದ ಹುಟ್ಟಿತು? ಹುಡುಗಿಯನ್ನು ನೋಡಿ ಹುಟ್ಟಿಲ್ಲ, ಬಿಂದಿಗೆಯನ್ನು ನೋಡಿ ಹುಟ್ಟಿಲ್ಲ. 12ನೇ ಶತಮಾನದ ಕ್ರಾಂತಿಯನ್ನು ನೋಡಿ ಬೇಂದ್ರೆಯವರು ಬರೆದಿರ್ತಕ್ಕಂಥ ಒಂದು ಪದ್ಯ. ಹೀಗೆ ಆ 8 ಕಿಲೋಮೀಟರ್ನಿಂದ ನೀರು ತರುವ ಕಥೆಯನ್ನು ಕೇಳಿ ಅಬ್ಬಾಸರ ತಲೆಯಲ್ಲಿ ಒಂದು ಸಿನಿಮಾ ಹುಟ್ಟುಕೊಳ್ತು. ಬಹಳ ಫೇಮಸ್ ಆಯಿತು ಆ ಸಿನಿಮಾ. ಸಾಧ್ಯದ್ರೆ ನೋಡಿ, ಸಿನಿಮಾದ ಹೆಸರು ದೋ ಬೂಂದು ಪಾನಿ, 2 ಹನಿ ನೀರು. ಸೊ ಇವತ್ತಿನ ಈ ವೇದಿಕೆಯಲ್ಲಿ ಕನ್ನಡದ ನೆಪಕ್ಕೆ ನಾವೆಲ್ಲ ಸೇರಿದ್ದೀವಿ. ಯಾರ ತಲೆಯಲ್ಲಿ ಏನು ಹುಟ್ಟಿ ಈ ಗೋವಾದಲ್ಲಿ ಮತ್ತೇನು ಘಟಿಸೋದಿದೆಯೋ ನಮಗೆ ಗೊತ್ತಿಲ್ಲ. ಒಂದು ವೇದಿಕೆಯಿಂದ ಆಗಬೇಕಾದ ಬಹಳ ದೊಡ್ಡ ಕೆಲಸ ಏನಾದರೂ ಇದ್ದರೆ ಅದು ಯಾವುದಂದರೆ, ನಾವು ವೇದಿಕೆಯನ್ನು ಬಿಟ್ಟು ಹೋಗುವಾಗ ನಮ್ಮ ತಲೆಯಲ್ಲಿ 100 ಪ್ರಶ್ನೆಗಳು ಹುಟ್ಟುಕೊಳ್ಬೇಕು ಮತ್ತು ನಮಗೆ ಅನೇಕ ಕನಸುಗಳು ಬೀಳಬೇಕು. ಅಷ್ಟನ್ನು ಹಾರೈಸ್ತಾ ಕಾರ್ನಾಡ್ ಹೇಳ್ತಾರೆ, ಗಿರೀಶ್ ಕಾರ್ನಾಡ್, ಏನೂ ಇಲ್ಲದ ಕತ್ತಲೆಯ ದಾರಿಯಲ್ಲಿ ನಡೆಯಬಹುದು, ಆದರೆ ಕನಸಿಲ್ಲದ ದಾರಿಯಲ್ಲಿ ನಡೆಯಲಾಗದು. ವಿ ಕ್ಯಾನ್ ನಾಟ್ ವಾಕ್ ಆನ್ ದಿ ಪಾತ್ ವೇರ್ ದೇರ್ ಆರ್ ನೋ ಡ್ರೀಮ್ಸ್. ಗೆಳೆಯರೇ, ಇವತ್ತಿನ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ನೀವೆಲ್ಲರೂ ಕನ್ನಡ ಪರವಾಗಿದ್ದೀರಿ, ಕನ್ನಡದ ಚಿಂತನೆಗಳನ್ನು ವಿಸ್ತರಿಸ್ತಾ ಇದ್ದೀರಿ. ಇದನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮತ್ತು ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಾಗೇಂದ್ರ ಪ್ರಸಾದ್ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತೇನೆ. ಗೆಳೆಯ ಚಂದ್ರಶೇಖರ್, ಮತ್ತೆ ಇಂಥ ಅವನೊಂದು ಸ್ಪೆಷಲ್ ಚಪ್ಪಾಳೆಯನ್ನು ಹೊಡೀರಿ. ಯಾಕಂದರೆ ಬಹುತೇಕ ಅವನು ಮಾಡಿದ ಇದುವರೆಗಿನ ಸಮ್ಮೇಳನಗಳಲ್ಲಿ ಕಿಕ್ಕಿರದ ಕೋಣೆಯಲ್ಲಿ ನಡೀತಾ ಇರತಕ್ಕಂಥ ಸಮ್ಮೇಳನ ಯಾವುದಾದ್ರೂ ಇದ್ದರೆ ದಿಸ್ ಒನ್. ಗೋವಾ ನಾನು ನೋಡಿದ್ದೆ, ಅದು ಆಶ್ಚರ್ಯಬಹುದು. ಗೋವಾದಲ್ಲಿ ಅಷ್ಟು ಜನರನ್ನ ಸೇರಿಸೋದು ಸುಲಭದ ಮಾತಲ್ಲ. ಅಲ್ಲಿಂದ ಬಂದು ಇಲ್ಲಿ ನಿಮ್ಮನ್ನೆಲ್ಲ ಸೇರಿಸಿದ ಚಂದ್ರಶೇಖರನಿಗೆ, ಅವರ ಹಿಂದಿರ್ತಕ್ಕಂಥ ಎಲ್ಲ ಆತ್ಮೀಯ ಗೆಳೆಯರಿಗೆ, ಕಾರ್ಯಕ್ರಮದ ಆಯೋಜಕರಿಗೆ ವಂದನೆಗಳನ್ನು ಹೇಳ್ತಾ, ನಾನು 2 ಗಂಟೆಗೆ ಕರೆಕ್ಟಾಗಿ ವೇದಿಕೆಯನ್ನು ಬಿಡ್ತೇನೆ. ಯಾಕಂದರೆ ನಾನು ಲೋಂಡಾದಿಂದ ಬೆಂಗಳೂರು ಸೇರ್ಕೋಬೇಕು. ನಿಮ್ಮೆಲ್ಲರ ಪ್ರೀತಿ ಸದಾ ನನ್ನೊಂದಿಗಿರಲಿ. ಹೊರಗಡೆ ನನ್ನ ಪುಸ್ತಕಗಳಿವೆ, ಯಾರಿಗೆ ಸಾಧ್ಯವಿದೆಯೋ, ಸಮಯ ಇದೆಯೋ ಅವುಗಳ ಮೇಲೆ ಕಣ್ಣಾಡಿಸಬೇಕು ಅಂತೇಳಿ ಆಶಿಸ್ತಾ, ಕೇಳ್ಕೊಳ್ತಾ, ಮೇಟಿಗೌಡರು ಎದುರುಗಡೆ ನಿಂತಿದ್ದಾರೆ. ಅವರೂ ಅಂಥದ್ದೇ ಒಬ್ಬ ಕನಸುಗಾರರು. ನಾಣ್ಯ 1, ಮುಖ 2, ಮಧ್ಯದಲ್ಲಿ ರಾಜೇಂದ್ರ ಇದ್ದಾನೆ. ಅವರೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.